ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಆರ್ಮಿ ಮತ್ತು ಐಎಎಸ್ಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯೋಣ. ವೀಕ್ಷಕರೇ, ಐಎಎಸ್ ಮತ್ತು ಆರ್ಮಿ ಆಫೀಸರ್ಗಳಲ್ಲಿ ಏನು ಡಿಫರೆನ್ಸ್ ಇದೆ ಎಂದು ನೋಡೋಣ. ಇವೆರಡು ಕೂಡ ಬೇರೆ ಬೇರೆ ಫೀಲ್ಡ್ನ ದಿ ಬೆಸ್ಟ್ ಕೆಲಸಗಳಾಗಿವೆ. ಐಎಎಸ್ನ ಫುಲ್ ಫಾರ್ಮ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಐಎಎಸ್ ಆಗಿ ಸೇವೆ ಸಲ್ಲಿಸುವುದಕ್ಕೆ UPSC, CSE ಎಕ್ಸಾಮ್ಗಳನ್ನು ಬರೆಯಬೇಕಾಗುತ್ತದೆ. ಇವು 3 ಸ್ಟೇಜ್ನಲ್ಲಿ ಇರುತ್ತವೆ. ಅವುಗಳೆಂದರೆ ಪ್ರಿಲಿಮಿನರಿ, ಮೇನ್ಸ್, ಇಂಟರ್ವ್ಯೂ. ಐಎಎಸ್ ಎಕ್ಸಾಮ್ಗೆ ಕುಳಿತುಕೊಳ್ಳಲು ಮಿನಿಮಮ್ ರಿಕ್ವೈರ್ಡ್ ಏಜ್ 21 ಆಗಿರಬೇಕು. ಪರೀಕ್ಷೆ ಪಾಸಾದ ನಂತರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಅಡ್ಮಿನಿಸ್ಟ್ರೇಷನ್ ಮಸೂರಿನಲ್ಲಿ ಇರುತ್ತದೆ. ಹಾಗೆಯೇ ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ ಆಗಿ ಸೇವೆ ಸಲ್ಲಿಸುವುದಕ್ಕೆ NDA ಮತ್ತು CSD ಕೂಡ ಬೇಕಾಗುತ್ತದೆ. ಇದನ್ನು UPSC ಅವರು ಕಂಡಕ್ಟ್ ಮಾಡುತ್ತಾರೆ. ನಂತರ SSB ಕ್ಲಿಯರ್ ಮಾಡಿ ಮೆಡಿಕಲ್ ಟೆಸ್ಟ್ ಪಾಸ್ ಮಾಡಬೇಕಾಗುತ್ತದೆ. ಇದರ ಟ್ರೈನಿಂಗ್ NDA ಖಡಕ್ವಾಸಲ, IMA ಡೆಹ್ರಾಡೂನ್, OTA ಚೆನ್ನೈನಲ್ಲಿ ಇರುತ್ತವೆ. ಸಿವಿಲ್ ಟ್ರೈನಿಂಗ್ ಮೆಂಟಲ್ ಸ್ಟೆಮಿನಾ ಬೂಸ್ಟ್ ಮಾಡುವುದಕ್ಕೆ ಹೆಚ್ಚು ಸಹಾಯಕವಾಗಿದೆ. ಆರ್ಮ್ ಫೋರ್ಸಸ್ನ ಟ್ರೈನಿಂಗ್ ಮೆಂಟಲ್ ಸ್ಟೆಮಿನಾ ಜೊತೆ ಫಿಸಿಕಲ್ ಸ್ಟೆಮಿನಾ ಬೂಸ್ಟ್ ಮಾಡುವುದಕ್ಕೆ ಹೆಚ್ಚು ಸಹಾಯಕವಾಗಿದೆ. ಆರ್ಮಿ ಫಿಸಿಕಲ್ ಟ್ರೈನಿಂಗ್ ಅನ್ನು ಬೇರೆ ಯಾವುದೇ ಟ್ರೈನಿಂಗ್ಗೆ ಕಂಪೇರ್ ಮಾಡಲು ಬರುವುದಿಲ್ಲ. ಹಾಗೆಯೇ ಸಿವಿಲ್ ಏರಿಯಾದಲ್ಲಿ ನೋಡುವುದಾದರೆ IAS ಕೂಡ ಒಂದು ಪವರ್ಫುಲ್ ರ್ಯಾಂಕ್ ಆಗಿದೆ. IAS ಜೊತೆ ಆರ್ಮಿ ಆಫೀಸರ್ ಅನ್ನು ಹೋಲಿಸಿದರೆ ಆರ್ಮಿ ಬಹಳ ಹೆಚ್ಚು ಪವರ್ಫುಲ್ ಆಗಿದೆ. ಪ್ರಿಯ ವೀಕ್ಷಕರೇ, IAS ಅವರ ಕರಿಯರ್ಗಾಗಿ ಜನರಲ್ ADM, SDM ರ್ಯಾಂಕ್ನಲ್ಲಿ ಮಾಡುತ್ತಾರೆ. ಹಾಗೆಯೇ ಇವರಿಗೆ ಸರ್ವಿಸ್ನ ಮೇಲೆ ಪ್ರಮೋಷನ್ ಕೊಡುತ್ತಾರೆ ಮತ್ತು ಮುಂದೆ ಬರುವ ಪ್ರಮೋಷನ್ಗಳಲ್ಲಿ ದೊಡ್ಡ ಪೋಸ್ಟ್ ಆದ ಕ್ಯಾಬಿನೆಟ್ ಸೆಕ್ರೆಟರಿ ಕೂಡ ಸಿಗುತ್ತದೆ. ಆರ್ಮ್ ಫೋರ್ಸಸ್ ಬಗ್ಗೆ ನೋಡುವುದಾದರೆ ಇಲ್ಲಿಯೂ ಕೂಡ ಸರ್ವಿಸ್ನ ಮೇಲೆ ಪ್ರಮೋಷನ್ ಆಗುತ್ತದೆ. ಆರ್ಮಿಯಲ್ಲಿ ಯಾವುದೇ ಒಂದು ಪ್ರಮೋಷನ್ಗಾಗಿ ಎಲ್ಲ ಪೋಸ್ಟ್ಗಳಲ್ಲಿಯೂ ಕೆಲಸ ಮಾಡಬೇಕಾಗುತ್ತದೆ. ಇವರ ಪೋಸ್ಟಿಂಗ್ ಎಲ್ಲಿ ಬೇಕಾದರೂ ಆಗಬಹುದು. ಒಮ್ಮೊಮ್ಮೆ ರಾಜಸ್ಥಾನ, ಒಮ್ಮೊಮ್ಮೆ ಸಿಕ್ಕಿಂ, ಒಮ್ಮೊಮ್ಮೆ 1000 ಫೂಟ್ ಎತ್ತರದಲ್ಲಿ ಕೂಡ ಆಗಬಹುದು. ಹಾಗೆಯೇ ಆರ್ಮಿಯವರ ಜೀವನ ಅಡ್ವೆಂಚರಸ್ ಆಗಿರುತ್ತದೆ. ಇವರಿಗೆ ಬೇರೆ ಬೇರೆ ಕಡೆ ಟ್ರಾವೆಲಿಂಗ್ ಅಪಾರ್ಚುನಿಟಿ ಕೂಡ ಸಿಗುತ್ತವೆ. ಇನ್ನು ಮುಂದಿನದಾಗಿ ಇವರ ಪವರ್ಗಳ ಬಗ್ಗೆ ನೋಡುವುದಾದರೆ ಆರ್ಮಿ ಆಫೀಸರ್ಗಳ ಪವರ್ ಮಿಲಿಟರಿ ಏರಿಯಾದಲ್ಲಿ ಇರುತ್ತದೆ. ಹಾಗೆಯೇ IAS ಆಫೀಸರ್ಗಳ ಪವರ್ ಸಿವಿಲ್ ಏರಿಯಾದಲ್ಲಿ ಹೆಚ್ಚು ಇರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಜೈ ಹಿಂದ್. ಡಿಫೆನ್ಸ್ ಫೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.